ಬೆಂಗಳೂರಿನ ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಸವೇಶ್ವರ ನಗರ ಮುಖ್ಯ ರಸ್ತೆಯಲ್ಲಿ ನಿನ್ನೆ ಸಂಜೆ ಪತ್ನಿಯ ಮೇಲೆ ಶೂಟೌಟ್ ಅನ್ನು ಮಾಡಿ ಹತ್ಯೆ ಮಾಡಿರ್ತಕ್ಕಂಥದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿದ್ದಂತ ಪ್ರತ್ಯಕ್ಷದರ್ಶಿ ದೇವರಾಜ್ ಟಿವಿನ ಜೊತೆಗಿದ್ದಾರೆ. ಏನ್ ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ. ಸರ್, ಎಷ್ಟು ಗಂಟೆಗೆ ಘಟನೆ ಆಗಿದ್ದು, ಯಾವ ರೀತಿಯಾಗಿ ಆಯ್ತು? 6:45 7 ಗಂಟೆಗೆ ಆಯ್ತು. ಅದೇ ಟಪ್ ಟಪ್ ಅಂತ ಶಬ್ದ ಬಂತು. ಆವಾಗ ಎಲ್ಲ ಜನಗಳೆಲ್ಲ ಸ್ವಲ್ಪ ಇದಾದ್ರು. ಹೋಗ್ಬೇಕಾದ್ರೆ ನೋಡಿದ್ರೆ ಬಾಡಿ ಕೆಳಗಡೆ ಬಿದ್ದಿತ್ತು. ಸ್ವಲ್ಪ ಬಾಡಿಗೆ ಎಷ್ಟು ಗುಂಡು ತಾಕಿತ್ತು? 4 ಗುಂಡೇನ ಹೊಡೆದಿದ್ದಾನೆ ಅವನು. ಅದರಲ್ಲಿ ಕೈಗೆ ಕಾಲಿಗೆ ಬಿದ್ದಿದೆ, ಒಂದು ಗುಂಡು ಮಾತ್ರ ತಲೆಗೆ ಬಿದ್ದೈತೆ. ಆಮೇಲೆ ಜನಗಳೆಲ್ಲ ಹೋದ್ರು. ಆಮೇಲೆ ಆಂಬುಲೆನ್ಸ್ ಫೋನ್ ಮಾಡಿ ತೊಗೊಂಡೋದ್ರು. ಹೋಗ್ಬೇಕಾದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ತೀರೋಗಿದ್ರು. ಸರ್, ಶೂಟೌಟ್ ಮಾಡಿದ್ರೆ ಅಲ್ಲೇ ಇದ್ದ ಸರ್ ಹಸ್ಬೆಂಡ್? ಅವನು ಅಲ್ಲಿರಲಿಲ್ಲ, ಸ್ಪಾಟಲ್ಲಿ ಇರಲಿಲ್ಲ, ಹೊಂಟೋಗಿದ್ದ. ಆಮೇಲೆ ಮಾಗಡಿ ರೋಡ್ಗೆ ಹೋಗಿ ಅರೆಸ್ಟ್ ಆಗಿದ್ದಾನೆ ಅವನು. ಸರ್, ಇನ್ಸಿಡೆಂಟ್ಗೆ ಸಂಬಂಧಪಟ್ಟಾಗೆ ಮೊದಲಿಗೆ ಸರ್ ಪಟಾಕಿ ಸೌಂಡ್ ಬಂದಾಗ ಬಂತು ನಮಗೆ. ಪಟಾಕಿ ಸೌಂಡ್ ಅದೇನೆ ಪಟಾಕಿ ಸೌಂಡ್ ಥರ ಬತ್ತು, ಡಬ್ ಡಬ್ ಅಂತ. ಅಲ್ಲಿ ಅಕ್ಕಪಕ್ಕ ಇದ್ದವ್ರು ಬಂದು ಈ ಥರ ಯಾರೋ ಶೂಟೌಟ್ ಮಾಡ್ಬಿಟ್ಟ ಅಂತ ಹೇಳಿದ್ರು. ಆಮೇಲೆ ಜನ ಎಲ್ಲ ಹೋದ್ರು. ಆಮೇಲೆ ಪೊಲೀಸ್ನವ್ರು ಬಂದು ಮಾಜೂರು ಮಾಡಿದ್ರು. ಇದಿಷ್ಟು ಕೂಡ ಅಲ್ಲಿರ್ತಕ್ಕಂಥ ಸ್ಥಳೀಯರಾದ ದೇವರಾಜ್ ಅವರು ಹೇಳ್ತಿರ್ತಕ್ಕಂಥ ಮತ್ತು ನಿನ್ನೆ ಸಂಜೆ 6:45 7 ಗಂಟೆ ಸುಮಾರಿಗೆ ಘಟನೆ ಸಂಭವಿಸುತ್ತಿರುವುದು. ಈ ಸಂದರ್ಭದಲ್ಲಿ ಶೂಟೌಟ್ ಆದ ಸಂದರ್ಭದಲ್ಲಿ ಮೊದಲಿಗೆ ಪಟಾಕಿ ಸೌಂಡ್ನ ರೀತಿಯಲ್ಲಿ ನಮಗೆ ಶಬ್ದ ಕೇಳಿಸ್ತು. ಬಂದು ನೋಡಿದಂಥ ಸಂದರ್ಭದಲ್ಲಿ ಆಕೆ ಕೆಳಗಡೆ ಬಿದ್ದಿದ್ರು. ಆಕೆಯ ದೇಹವನ್ನು 4 ಗುಂಡುಗಳು ಹೋಗಿತ್ತು. ಆ ಪೈಕಿ 2 ಗುಂಡುಗಳು ಕೈಗಳಿಗೆ ತಾಕಿದ್ರೆ ಇನ್ನೊಂದು ಗುಂಡು ಆಕೆಯ ತಲೆಯನ್ನು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಆ ರಕ್ತದ ಸ್ರಾವದ ಮಡುವಿನಲ್ಲಿ ಬಿದ್ದಿದ್ದಂಥ ಆಕೆಯನ್ನ ಇಮಿಡಿಯೇಟ್ ಆಗಿ ಅಲ್ಲಿರ್ತಕ್ಕಂಥ ಸ್ಥಳೀಯರು ಆಸ್ಪತ್ರೆಗೆ ಸಾಗಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆದರೆ ಅಷ್ಟರಾಗಲೇ ಆಕೆ ಮೃತಪಟ್ಟಿರು ಅಂತ ಹೇಳ್ತಿರ್ತಕ್ಕಂಥ ಮಾತು. ಬೆಂಗಳೂರಿನ ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಸವೇಶ್ವರ ನಗರ ಮುಖ್ಯ ರಸ್ತೆಯಲ್ಲಿ ನಿನ್ನೆ ಸಂಜೆ ಪತ್ನಿಯ ಮೇಲೆ ಶೂಟೌಟ್ ಅನ್ನು ಮಾಡಿ ಹತ್ಯೆ ಮಾಡಿರ್ತಕ್ಕಂಥದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿದ್ದಂತ ಪ್ರತ್ಯಕ್ಷದರ್ಶಿ ದೇವರಾಜ್ ಟಿವಿನ ಜೊತೆಗಿದ್ದಾರೆ. ಏನ್ ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ. ಸರ್, ಎಷ್ಟು ಗಂಟೆಗೆ ಘಟನೆ ಆಗಿದ್ದು, ಯಾವ ರೀತಿಯಾಗಿ ಆಯ್ತು? 6:45 7 ಗಂಟೆಗೆ ಆಯ್ತು. ಅದೇ ಟಪ್ ಟಪ್ ಅಂತ ಶಬ್ದ ಬಂತು. ಆವಾಗ ಎಲ್ಲ ಜನಗಳೆಲ್ಲ ಸ್ವಲ್ಪ ಇದಾದ್ರು. ಹೋಗ್ಬೇಕಾದ್ರೆ ನೋಡಿದ್ರೆ ಬಾಡಿ ಕೆಳಗಡೆ ಬಿದ್ದಿತ್ತು. ಸ್ವಲ್ಪ ಬಾಡಿಗೆ ಎಷ್ಟು ಗುಂಡು ತಾಕಿತ್ತು? 4 ಗುಂಡೇನ ಹೊಡೆದಿದ್ದಾನೆ ಅವನು. ಅದರಲ್ಲಿ ಕೈಗೆ ಕಾಲಿಗೆ ಬಿದ್ದಿದೆ, ಒಂದು ಗುಂಡು ಮಾತ್ರ ತಲೆಗೆ ಬಿದ್ದೈತೆ. ಆಮೇಲೆ ಜನಗಳೆಲ್ಲ ಹೋದ್ರು. ಆಮೇಲೆ ಆಂಬುಲೆನ್ಸ್ ಫೋನ್ ಮಾಡಿ ತೊಗೊಂಡೋದ್ರು. ಹೋಗ್ಬೇಕಾದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ತೀರೋಗಿದ್ರು. ಸರ್, ಶೂಟೌಟ್ ಮಾಡಿದ್ರೆ ಅಲ್ಲೇ ಇದ್ದ ಸರ್ ಹಸ್ಬೆಂಡ್? ಅವನು ಅಲ್ಲಿರಲಿಲ್ಲ, ಸ್ಪಾಟಲ್ಲಿ ಇರಲಿಲ್ಲ, ಹೊಂಟೋಗಿದ್ದ. ಆಮೇಲೆ ಮಾಗಡಿ ರೋಡ್ಗೆ ಹೋಗಿ ಅರೆಸ್ಟ್ ಆಗಿದ್ದಾನೆ ಅವನು. ಸರ್, ಇನ್ಸಿಡೆಂಟ್ಗೆ ಸಂಬಂಧಪಟ್ಟಾಗೆ ಮೊದಲಿಗೆ ಸರ್ ಪಟಾಕಿ ಸೌಂಡ್ ಬಂದಾಗ ಬಂತು ನಮಗೆ. ಪಟಾಕಿ ಸೌಂಡ್ ಅದೇನೆ ಪಟಾಕಿ ಸೌಂಡ್ ಥರ ಬತ್ತು, ಡಬ್ ಡಬ್ ಅಂತ. ಅಲ್ಲಿ ಅಕ್ಕಪಕ್ಕ ಇದ್ದವ್ರು ಬಂದು ಈ ಥರ ಯಾರೋ ಶೂಟೌಟ್ ಮಾಡ್ಬಿಟ್ಟ ಅಂತ ಹೇಳಿದ್ರು. ಆಮೇಲೆ ಜನ ಎಲ್ಲ ಹೋದ್ರು. ಆಮೇಲೆ ಪೊಲೀಸ್ನವ್ರು ಬಂದು ಮಾಜೂರು ಮಾಡಿದ್ರು. ಇದಿಷ್ಟು ಕೂಡ ಅಲ್ಲಿರ್ತಕ್ಕಂಥ ಸ್ಥಳೀಯರಾದ ದೇವರಾಜ್ ಅವರು ಹೇಳ್ತಿರ್ತಕ್ಕಂಥ ಮತ್ತು ನಿನ್ನೆ ಸಂಜೆ 6:45 7 ಗಂಟೆ ಸುಮಾರಿಗೆ ಘಟನೆ ಸಂಭವಿಸುತ್ತಿರುವುದು. ಈ ಸಂದರ್ಭದಲ್ಲಿ ಶೂಟೌಟ್ ಆದ ಸಂದರ್ಭದಲ್ಲಿ ಮೊದಲಿಗೆ ಪಟಾಕಿ ಸೌಂಡ್ನ ರೀತಿಯಲ್ಲಿ ನಮಗೆ ಶಬ್ದ ಕೇಳಿಸ್ತು. ಬಂದು ನೋಡಿದಂಥ ಸಂದರ್ಭದಲ್ಲಿ ಆಕೆ ಕೆಳಗಡೆ ಬಿದ್ದಿದ್ರು. ಆಕೆಯ ದೇಹವನ್ನು 4 ಗುಂಡುಗಳು ಹೋಗಿತ್ತು. ಆ ಪೈಕಿ 2 ಗುಂಡುಗಳು ಕೈಗಳಿಗೆ ತಾಕಿದ್ರೆ ಇನ್ನೊಂದು ಗುಂಡು ಆಕೆಯ ತಲೆಯನ್ನು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಆ ರಕ್ತದ ಸ್ರಾವದ ಮಡುವಿನಲ್ಲಿ ಬಿದ್ದಿದ್ದಂಥ ಆಕೆಯನ್ನ ಇಮಿಡಿಯೇಟ್ ಆಗಿ ಅಲ್ಲಿರ್ತಕ್ಕಂಥ ಸ್ಥಳೀಯರು ಆಸ್ಪತ್ರೆಗೆ ಸಾಗಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆದರೆ ಅಷ್ಟರಾಗಲೇ ಆಕೆ ಮೃತಪಟ್ಟಿರು ಅಂತ ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮರಾಮನ್ ವಿಶ್ವಪ್ರಸಾದ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.